ಇನ್ನು ಡಿಕೆ ಸರ್ಕಾರದಿಂದ 2 ಗ್ಯಾರಂಟಿಗಳ ಪರಿಷ್ಕರಣೆ ಚುರುಕಾಗಿದೆ. ಗೃಹ ಜ್ಯೋತಿ ಇದರ ಜೊತೆಗೆ ಗೃಹಲಕ್ಷ್ಮಿ ಎರಡೂ ಸ್ಕೀಮ್ಗಳಿಗೆ ಫುಲ್ ಜರಡಿ ನಡೀತಾ ಇದ್ದಾರೆ. ಗೃಹ ಜ್ಯೋತಿ ಗೃಹಲಕ್ಷ್ಮಿ ಎರಡು ಸ್ಕೀಮ್ಗಳಿಗೆ ಈಗ ಫುಲ್ ಜರಡಿ. ವೋಟರ್ ಐಡಿ ಅಟ್ಯಾಚ್ ಮಾಡುವಂತೆ ಸರ್ಕಾರದ ಸೂಚನೆ. ಈಗ ಇಲ್ಲದಿದ್ರೆ 2 ಸ್ಕೀಮ್ನ ಲಾಭ ಸಿಗೋದಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ. ಮತ್ತೊಂದೆಡೆ ಗ್ಯಾರಂಟಿ ಪರಿಷ್ಕರಣೆಗೆ ಆಪ್ ಬಳಕೆ ಸಾಧ್ಯತೆ ಇದೆ. ಗ್ಯಾರಂಟಿ ಅಕ್ರಮ ತಡೆಯೋದಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಲೆಕ್ಕಾಚಾರ. ಡಿಕೆ ಸರ್ಕಾರದಲ್ಲಿ 2 ಗ್ಯಾರಂಟಿಗಳ ಪರಿಷ್ಕರಣೆಗೆ ಚುರುಕಾಗಿದೆ. ಈಗ ಗೃಹ ಜ್ಯೋತಿ ಇದರ ಜೊತೆಗೆ ಗೃಹಲಕ್ಷ್ಮಿ. ವೋಟರ್ ಐಡಿನ ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವು ಲಾಭವನ್ನು ಪಡ್ಕೊಳ್ಬೇಕು. ಮನೆ ಯಜಮಾನಿಗೆ 2,000 ರೂಪಾಯಿ ಬರಬೇಕು ಅಂತ ಅಂದ್ರೆ ಒಂದಷ್ಟು ರೂಲ್ಸ್ಗಳನ್ನು ಹಾಕಿದ್ದಾರೆ. ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳನ್ನ. ಅಕ್ರಮ ನಡೀತಾ ಇತ್ತಲ್ಲ, ಅದನ್ನು ತಡಿಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿರುವುದು ಸರ್ಕಾರ ಈಗ. ಯಾಕಂದ್ರೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಈ 2 ಯೋಜನೆಯನ್ನ ಪರಿಷ್ಕರಣೆ ಮಾಡಿ ಸರ್ಕಾರ ಈಗಾಗಲೇ ಆದೇಶ ಕೊಟ್ಟಿದೆ. ಯಾಕಂದ್ರೆ ಹಲವು ಅಕ್ರಮಗಳಾಗಿದ್ದಾವೆ. ಬೇರೆಯವರು ಕೂಡ ಈ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಬೇರೆ ರಾಜ್ಯದವರು ಸಿಗ್ತಾ ಇದೆಯಾ, ಸತ್ತವರು ಸಿಗ್ತಾ ಇದೆಯಾ, ಟ್ಯಾಕ್ಸ್ ಕಟ್ಟೋಂಥವ್ರು ಸಿಗ್ತಾ ಇದೆಯಾ, ಅಥವಾ ಈ ಏನು ಶಕ್ತಿ ಯೋಜನೆ ಜೊತೆಗೆ ಮಹಿಳೆಯರಿಗೆ ಉತ್ತೇಜನ ಕೊಡಬೇಕು, ಸಬಲೀಕರಣ ಮಾಡಬೇಕು ಅಂತೇಳಿ ಕೊಟ್ಟಿರುವಂಥ ಯೋಜನೆಗಳು ಹಲವಾರು ಇದಾವಲ್ಲ, ಇದರ ಜೊತೆಗೆ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಜರಡಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ರೂಪೇಶ್ ಮಾತನಾಡ್ತಾ ಇದ್ವಿ, ಇನ್ನು ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಈಗ ID ಕಾರ್ಡನ್ನು ಕೂಡ, ಅದು ವೋಟರ್ ID ಕಾರ್ಡನ್ನು ಲಿಂಕ್ ಮಾಡಬೇಕು ಅನ್ನುವಂಥ ಅಪ್ಡೇಟ್ಸನ್ನು ಕೊಡ್ತಾ ಇದೆ. ಯಾವ ರೀತಿ ಇರುತ್ತೆ ಪ್ರೊಸೀಜರ್ ಇದು? ಅಪ್ಡೇಟ್ಸ್ ಕೊಡೋದಾದ್ರೆ ರೂಪೇಶ್. ಶಿವಕುಮಾರ್, ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನು ಪರಿಶೀಲನೆ ಮಾಡೋದು ಪಕ್ಕಾ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಹಲವಾರು ಬಾರಿ ಹೇಳಿದ್ರು. ಅವರು ಡಿಸಿಎಂ ಆಗಿದ್ದಾಗಲೂ ಕೂಡ ಅದನ್ನು ಹೇಳ್ತಾ ಇದ್ರು. ಇದೀಗ ಸಿಎಂ ಆದ ಬಳಿಕ ಈ ಒಂದು ಪ್ರಕ್ರಿಯೆಗೆ ಚಾಲನೆಗೆ ವೇಗವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯ ಗ್ಯಾರಂಟಿ ಹೇಗೆ ಪರಿಷ್ಕರಣೆ ಆಗುತ್ತೆ ಅನ್ನೋದು ಬಹುಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಈ ಗ್ಯಾರಂಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಕ್ರಿಯೆಗಳು ಶುರುವಾಗುತ್ತೆ ಅಂತ ಹೇಳಿ, ಇದಕ್ಕೋಸ್ಕರ ಈಗ ಹೊಸ ಒಂದು ವಿಚಾರವನ್ನ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ. ಅದೇ ರೀತಿ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇದೆ, ಗೃಹ ಜ್ಯೋತಿ ಯೋಜನೆಗಳಿದೆ. ಹೀಗಾಗಿ 2 ಯೋಜನೆಗೂ ಕೂಡ ಒಂದು ವೋಟರ್ ಐಡಿಯನ್ನು ಅಟ್ಯಾಚ್ ಮಾಡುವಂತ ಪ್ರಕ್ರಿಯೆ. ಯಾಕಂತ ಹೇಳಿದ್ರೆ SIR ಅನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ SIR ಸಂಬಂಧಪಟ್ಟಂತೆ ಒಂದು ಚರ್ಚೆಗಳಾಗ್ತಾ ಇದೆ. ಅದೇ ಗ್ಯಾಪ್ ನಲ್ಲಿ ಈಗ ರಾಜ್ಯ ಸರ್ಕಾರ ವೋಟರ್ ಐಡಿ ಕಡ್ಡಾಯಗೊಳಿಸಿ ಈ ಒಂದು ಪ್ರೂಫ್, ಯಾಕಂದ್ರೆ ವೋಟರ್ ಐಡಿ ಕೊಟ್ಟರೆ ಮಾತ್ರ ಅವರಿಗೆ ಈ ಒಂದು ಗ್ಯಾರಂಟಿ ಅನ್ನುವಂಥದ್ದನ್ನು ಘೋಷಣೆಯನ್ನು ಹೊರಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದವರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಗಣ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದ ಹಣ ಬೇರೆ ಬೇರೆ ರಾಜ್ಯದವರಿಗೆ ಹೋಗೋದು ಯಾವುದು ಸರಿ ಅಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರ ದೃಢ ಕಾಣ್ತಾ ಇದೆ. ಇದಕ್ಕೋಸ್ಕರ ಗೃಹ ಜ್ಯೋತಿ, ಯಾಕಂತ ಹೇಳಿದ್ರೆ ಒಂದು ಸಲ ಗೃಹ ಜ್ಯೋತಿ ಏನಾದರೂ ನೀವು ಮಾಡಿಸ್ಕೊಂಡ್ರೆ ಯಾವುದೇ ರಾಜ್ಯದವರಲ್ಲಿ ಬಂದಿದ್ರು ಕೂಡ ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಬೇರೆ ರಾಜ್ಯದವರು ಕೂಡ ಗೃಹ ಜ್ಯೋತಿಯನ್ನ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮೊದಲೇದ ಕರ್ನಾಟಕದವರು ಇದ್ರು, ಬೇರೆ ರಾಜ್ಯದವರು ಏನಾದ್ರು ಬಂದು ಆಮೇಲೆ ಉಳ್ಕೊಂಡಿದ್ರು, ಅವರು ಕೂಡ ಉಚಿತ ಕರೆಂಟ್ ಅಂತ ಆಗುತ್ತೆ. ಇದಕ್ಕೋಸ್ಕರವಾಗಿ ಅವರು ಬೇರೆ ರಾಜ್ಯದವರು ಬಂದಿದ್ಕೊಂಡಿದ್ರೆ ಅವ್ರಿಗೆ ಇಲ್ಲಿ ವೋಟರ್ ಐಡಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗ್ಯಾರಂಟಿ ಕೊಡೋದ್ರ ಅರ್ಥ ಇಲ್ಲ ಅನ್ನೋಂತ ಚರ್ಚೆಗಳಾಗ್ತಾ ಇದೆ. ಇದಕ್ಕೋಸ್ಕರವಾಗಿ ಈ ಮೂಲಕವಾಗಿ ಇದನ್ನ ಅಟ್ಯಾಚ್ ಮಾಡಿ ಪರಿಷ್ಕರಣೆ ಸಂದರ್ಭದಲ್ಲಿ ಈ ವೋಟರ್ ಐಡಿಯನ್ನು ಕೂಡ ಅಟ್ಯಾಚ್ ಮಾಡ್ಲಿಕ್ಕೋಸ್ಕರವಾಗಿ ಸರ್ಕಾರ ಮನಸ್ಸು ಮಾಡೋದು ಕಾಣ್ತಾ ಇದೆ. ವೋಟರ್ ಐಡಿಯನ್ನು ಅಟ್ಯಾಚ್ ಮಾಡಿದ್ದೇ ಹೋದಾದ್ರೆ ಒಂದಿಷ್ಟು ಜನ, ಯಾಕಂದ್ರೆ ಲಕ್ಷಾಂತರ ಜನ ಈ ಒಂದು ಗ್ಯಾರಂಟಿಯಿಂದ ದೂರ ಉಳಿಬಹುದು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಅನರ್ಹ ಫಲಾನುಭವಿಗಳು ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರಲ್ಲ, ಅದೆಲ್ಲವೂ ಕೂಡ ಹೋಗುವುದು ಅಂತ ಲೆಕ್ಕಾಚಾರಗಳನ್ನ ಹಾಕೊಂಡಿದೆ. ಆದ್ರೆ ವೋಟರ್ ಐಡಿ ಕಡ್ಡಾಯ ಮಾಡುವಂತ ಅಗತ್ಯ ಇಲ್ಲ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ. ಇದಕ್ಕೋಸ್ಕರವಾಗಿ ಸರ್ಕಾರ ಅಧಿಕೃತ ನಿರ್ಧಾರ ಏನ್ ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ಈಗ ಗ್ಯಾರಂಟಿ ಮತ್ತೆ ಅದರ ಅನರ್ಹತೆಯ ಮಾನದಂಡಗಳು ನಿರ್ಧಾರ ಆಗುತ್ತೆ. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.